ಡಿಜಿಟಲ್ ಅರೆಸ್ಟ್ ಅಮಾಯಕರ ಹಣ ದೋಚಲು ಆನ್ಲೈನ್ ವಂಚಕರ ಈ ವಿನೂತನ ತಂತ್ರದ ಬಗ್ಗೆ ಎಚ್ಚರಿಕೆ. ಐಐಟಿ ಬಾಂಬೆಯ ವಿದ್ಯಾರ್ಥಿಯೊಬ್ಬರ 7.29 ಲಕ್ಷ ರೂಪಾಯಿ ಹಣವನ್ನು ಆನ್ಲೈನ್ ವಂಚಕರು ದೋಚಿದ ನಂತರ ಈ ಹೊಸ ಜಾಲ ಬೆಳಕಿಗೆ ಬಂದಿದೆ. ಡಿಜಿಟಲ್ ಅರೆಸ್ಟ್ ಏನು? ಇತ್ತೀಚೆಗೆ ಸಂತ್ರಸ್ತ ವಿದ್ಯಾರ್ಥಿಗೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಟ್ರಾಯ್ ಹೆಸರಿನಲ್ಲಿ ವಂಚಕರು ಕರೆ ಮಾಡಿದರು. ಸರ್ಕಾರಿ ಏಜೆನ್ಸಿಗಳ ಅಧಿಕಾರಿಗಳ ಹಾಗೆ ಪೋಸು ಕೊಟ್ಟು ಹೆದರಿಸುವುದು ಈ ವಂಚನೆಯ ಕ್ರಮ. ನಿಮ್ಮ ಫೋನ್ ನಂಬರ್ ವಿರುದ್ಧ 17 ಅಕ್ರಮ ಚಟುವಟಿಕೆಯ ಪ್ರಕರಣಗಳು ದಾಖಲಾಗಿವೆ ಅಂತ ವಿದ್ಯಾರ್ಥಿಗೆ ಹೆದರಿಸ್ತಾರೆ. ಆನಂತರ ಸೈಬರ್ ಕ್ರೈಮ್ ಅಧಿಕಾರಿಗೆ ಹಣ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿ ಮತ್ತೊಬ್ಬ ವಂಚಕನಿಂದ ಕರೆ ಮಾಡಿಸ್ತಾರೆ. ಪೊಲೀಸ್ ಆಫೀಸರ್ ರೀತಿ ಯೂನಿಫಾರ್ಮ್ ಧರಿಸಿದ ವ್ಯಕ್ತಿಯೊಬ್ಬ ವಾಟ್ಸ್ಆ್ಯಪ್ ವಿಡಿಯೋ ಕಾಲ್ ಮಾಡ್ತಾನೆ. ನೀವು ಅಕ್ರಮ ಹಣ ವರ್ಗಾವಣೆಯಲ್ಲಿ ಭಾಗಿಯಾಗಿದ್ದೀರಿ ಅಂತ ಸುಳ್ಳು ಹೇಳಿ ಹೆದರಿಸ್ತಾನೆ. ನಂತರ UPI ಮೂಲಕ 29,500 ರೂಪಾಯಿ ಟ್ರಾನ್ಸ್ಫರ್ ಮಾಡಿಸ್ತಾನೆ. ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ನಲ್ಲಿ ಇಟ್ಟಿದ್ದೇವೆ, ನೀವು ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋ ಹಾಗಿಲ್ಲ ಅಂತ ಬೆದರಿಸಿ ಮರುದಿನ ವಿದ್ಯಾರ್ಥಿಯಿಂದ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಪಡಿತಾನೆ. ಕೊನೆಗೆ ವಿದ್ಯಾರ್ಥಿಯ ಬ್ಯಾಂಕ್ ಅಕೌಂಟ್ನಿಂದ 7 ಲಕ್ಷ ರೂಪಾಯಿ ಹಣವನ್ನು ದೋಚಲಾಗ್ತದೆ. ಇಷ್ಟೆಲ್ಲ ಆದಮೇಲೆ ನಾನು ಮೋಸ ಹೋಗಿದ್ದೀನಿ ಅಂತ ವಿದ್ಯಾರ್ಥಿಗೆ ಗೊತ್ತಾಗುತ್ತೆ. ಅದಾಗಲೇ ಕಾಲ ಮೀರಿರುತ್ತೆ. ಪ್ರತಿದಿನ ಆನ್ಲೈನ್ ವಂಚಕರು ಲಕ್ಷಾಂತರ ಹಣ ದೋಚ್ತಾರೆ. ಅದಕ್ಕಾಗಿಯೇ ಹಲವು ದಾರಿಗಳು ಅವರಿಗಿವೆ. ಈ ಬಗ್ಗೆ ನೀವು ಎಚ್ಚರಿಕೆಯಿಂದಿರಿ.